ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಒಂದು ಚತುರ ಮೊಲದ ಕಥೆ ಹೇಳ್ತೀನಿ. ಈ ಕಥೆಯಲ್ಲಿ ಬುದ್ಧಿವಂತ ಮೊಲ ತನ್ನ ಚತುರತೆಯಿಂದ ಕ್ರೂರ ಸಿಂಹನನ್ನು ಹೇಗೆ ಸೋಲಿಸಿತು ಎಂಬುದನ್ನು ನೋಡೋಣ. ಒಂದು ಕಾಡಿನಲ್ಲಿ ಕ್ರೂರ ಸಿಂಹ ಇತ್ತು. ಅದು ಪ್ರತಿದಿನ ಅನೇಕ ಪ್ರಾಣಿಗಳನ್ನು ಹಿಡಿದು ತಿನ್ನುತ್ತಿತ್ತು. ಇದರಿಂದ ಕಾಡಿನ ಪ್ರಾಣಿಗಳು ಭಯದಲ್ಲಿ ಜೀವಿಸುತ್ತಿದ್ದವು. ಪ್ರಾಣಿಗಳು ಸಿಂಹದ ಬಳಿ ಹೋಗಿ, ರಾಜರೇ, ಪ್ರತಿದಿನ ನೀವು ಬೇಟೆಯಾಡಿ ನಮ್ಮನ್ನು ತೊಂದರೆಗೆ ಸಿಲುಕಿಸಬೇಡಿ. ಪ್ರತಿದಿನ ನಮ್ಮಲ್ಲಿ ಒಬ್ಬರು ನಿಮ್ಮ ಬಳಿ ಬರುತ್ತೇವೆ ಎಂದು ಕೇಳಿಕೊಂಡವು. ಸಿಂಹವೂ ಅದಕ್ಕೆ ಒಪ್ಪಿಕೊಂಡಿತು. ಒಂದು ದಿನ ಮೊಲದ ಸರದಿ ಬಂದಿತು. ಮೊಲ ತಡವಾಗಿ ಸಿಂಹದ ಬಳಿ ಹೋಯಿತು. ಇದರಿಂದ ಕೋಪಗೊಂಡ ಸಿಂಹ, ನೀನು ಏಕೆ ತಡವಾಗಿ ಬಂದೆ ಎಂದು ಗರ್ಜಿಸಿತು. ಮೊಲ, ಕ್ಷಮಿಸಿ ರಾಜರೇ, ನಾನು ಬರುವ ದಾರಿಯಲ್ಲಿ ಇನ್ನೊಂದು ಸಿಂಹ ನನ್ನನ್ನು ತಡೆದು ನಿಲ್ಲಿಸಿತು. ಅದು ತನ್ನನ್ನು ತಾನೇ ಈ ಕಾಡಿನ ರಾಜ ಎಂದು ಹೇಳಿಕೊಂಡಿತು ಎಂದು ಹೇಳಿತು. ಇದು ಕೇಳಿದ ತಕ್ಷಣ ಸಿಂಹಕ್ಕೆ ಸಿಟ್ಟು ನೆತ್ತಿಗೇರಿ, ಆ ಸಿಂಹ ಎಲ್ಲಿದೆ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಎಂದು ಆದೇಶಿಸಿತು. ಮೊಲ ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದುಕೊಂಡು ಹೋಗಿ, ನೋಡಿ ರಾಜರೇ, ನಿಮ್ಮ ಶತ್ರು ಈ ಬಾವಿಯ ಒಳಗೆ ಇದ್ದಾನೆ ಎಂದು ಹೇಳಿತು. ಸಿಂಹ ಬಾವಿಯೊಳಗೆ ನೋಡಿದಾಗ ಅದಕ್ಕೆ ತನ್ನ ಪ್ರತಿಬಿಂಬ ಕಾಣಿಸಿತು. ಅದುವೇ ಇನ್ನೊಂದು ಸಿಂಹ ಎಂದು ಭಾವಿಸಿ ಗರ್ಜಿಸಿತು. ಆಗ ಪ್ರತಿಬಿಂಬವು ಗರ್ಜಿಸಿತು. ಸಿಟ್ಟು ಹೆಚ್ಚಾಗಿ ಸಿಂಹ ಆ ಪ್ರತಿಬಿಂಬದ ಮೇಲೆ ದಾಳಿ ಮಾಡಲು ಬಾವಿಗೆ ಜಿಗಿಯಿತು. ಸಿಂಹ ಬಾವಿಯಲ್ಲಿ ಬಿದ್ದು ಸತ್ತುಹೋಯಿತು. ಹೀಗೆ ಬುದ್ಧಿವಂತ ಮೊಲ ತನ್ನ ಬುದ್ಧಿವಂತಿಕೆಯಿಂದ ಕಾಡನ್ನು ಸಿಂಹದ ಭಯದಿಂದ ಮುಕ್ತಗೊಳಿಸಿತು. ಈ ಕಥೆಯಿಂದ ನಾವು ಈ ಪಾಠವನ್ನು ಕಲಿಯಬಹುದು. ಬಲದಿಂದ ಮಾತ್ರವಲ್ಲ, ಬುದ್ಧಿವಂತಿಕೆಯಿಂದ ಯಶಸ್ಸು ಸಾಧಿಸಬಹುದು. ಜೀವನದಲ್ಲಿಯೂ ನಾವು ಎದುರಿಸುವ ಸಮಸ್ಯೆಗಳನ್ನು ಧೈರ್ಯ ಮತ್ತು ಯೋಚನೆ ಮೂಲಕ ಮಾತ್ರ ನಿವಾರಣೆ ಮಾಡಬಹುದು.